ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ನಮ್ಮ ಭಾರತ. ಇಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಪಂಗಡಗಳಿವೆ, ವಿಧವಾದ ಸಂಸ್ಕೃತಿ ಇದೆ, ಆಚಾರ ಇದೆ, ವಿಚಾರ ಇದೆ. ಅಷ್ಟೇ ಅಲ್ಲ, ಹಲವಾರು ಭಾಷೆಗಳಿವೆ, ಆಯಾ ಭಾಗಕ್ಕೆ ತಕ್ಕಂತಹ ಆಹಾರ ಪದ್ಧತಿಗಳಿವೆ. ಅದಕ್ಕೆ ಅಲ್ವಾ ನಮ್ಮ ದೇಶವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ದೇಶ ಅಂತ ಕರೆಯೋದು. ಇಷ್ಟೆಲ್ಲ ವಿವಿಧತೆಯಲ್ಲಿ ಇವತ್ತು ನಾವು ಮಾತನಾಡಲು ಹೊರಟಿರೋದು ನಮ್ಮ ಮಾತೃಭಾಷೆಯ ಬಗ್ಗೆ. ಈಗೆಲ್ಲ ಸಿಟೀಸಲ್ಲಿ, ಟೌನಲ್ಲಿ ಅಷ್ಟೇ ಯಾಕೆ, ಹಳ್ಳಿಗಳಲ್ಲೂ ಕೂಡ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಕಳಿಸ್ಬೇಕು, ಇಂಗ್ಲಿಷ್ನಲ್ಲೇ ಮಾತಾಡಬೇಕು ಅಂತ ಇನ್ಸ್ಪೈರ್ ಮಾಡ್ತಾರೆ. ಇದನ್ನ ಒಬ್ಬ ಖ್ಯಾತ ಸಾಹಿತಿ, ಮಕ್ಕಳು ಎಷ್ಟೇ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ರು ಕೂಡ ಅವ್ರ ಕನಸು ಕಾಣೋದು ನಿಮ್ಮ ಮಾತೃಭಾಷೆಯಲ್ಲೇ ಅಲ್ವಾ ಅಂತ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಮಗು ತಾಯಿಯ ಗರ್ಭದಲ್ಲಿದ್ದಾಗ ಆ ತಾಯಿ ಯಾವ ಭಾಷೆಯಲ್ಲಿ ಕನಸನ್ನ ಕಾಣ್ತಾಳೆ, ಯಾವ ಭಾಷೆಯಲ್ಲಿ ಆಕೆ ಮಾತನಾಡ್ಕೊಳ್ತಾಳೆ, ಯಾವ ಭಾಷೆಯಲ್ಲಿ ಆಕೆ ಬೇರೆಯವರೊಟ್ಟಿಗೆ ಮಾತನಾಡ್ತಾಳೆ ಅನ್ನೋದೇ ಆ ಭಾಷೆನೇ ಆ ಮಗುವಿನ ಮಾತೃಭಾಷೆ ಆಗುತ್ತೆ. ಮಗು ಕೂಡ ಅದೇ ಭಾಷೆಯನ್ನೇ ಜೀವನಕ್ಕೆ ಅಳವಡಿಸಿಕೊಂಡಾಗ ಅದರ ಜೀವನ ಈಸಿಯಾಗಿ ಸಾಗುತ್ತೆ. ಈಗ ನಮ್ಮ ಮಾತೃಭಾಷೆ ಕನ್ನಡ, ಇನ್ನು ಕೆಲವರದು ತಮಿಳು, ತೆಲುಗು, ಮರಾಠಿ, ಮಲಯಾಳಿ, ಹೀಗೆ ಅವರವರ ಭಾಷೆಯನ್ನ ಅವರು ಸರಿಯಾಗಿ ಬಳಸಿಕೊಂಡಲ್ಲಿ ಅವರ ಜೀವನ ಸರಳ, ಸುಲಭವಾಗಿರುತ್ತೆ. ಎಲ್ಲಾ ಭಾಷೆಯನ್ನ ಗೌರವಿಸಿ, ಕನ್ನಡವನ್ನ ಪ್ರೀತಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.